Hi guys, in this video I am going to discuss about was and were. So these are the forms of the verb to be. Was ಮತ್ತೆ were ಇವು verb be ನ ರೂಪಗಳಾಗಿವೆ. Right? See here, was and were are helping verbs which are past tense form of the verb to be. ಇವು was ಮತ್ತೆ were to be ನ ರೂಪಗಳಾಗಿವೆ. Right? Past tense form of the verb means ಭೂತಕಾಲದ ಟು ಬಿ ವರ್ಬಿನ ರೂಪಗಳಾಗಿವೆ ವಾಸ್ ಮತ್ತೆ ವರ್. ರೈಟ್, ಸೊ ವಾಸ್ ಅಂಡ್ ವರ್ ಇಂಡಿಕೇಟ್ಸ್ ಪಾಸ್ಟ್ ಟೆನ್ಸ್, ಭೂತಕಾಲದ ಬಗ್ಗೆ ವಿವರಿಸುತ್ತದೆ. ರೈಟ್, ಹಿಂದೆ ನಡೆದಿರುವ ಘಟನೆಯ ಬಗ್ಗೆ. ಸೊ ವಾಟ್ ಯು ಮೀನ್ ಬೈ ಹೆಲ್ಪಿಂಗ್ ವರ್ಬ್? ಹೆಲ್ಪಿಂಗ್ ವರ್ಬ್ ಮೀನ್ಸ್ ಸಹಾಯಕ ಕ್ರಿಯಾಪದಗಳು. ರೈಟ್, ಹಿಯರ್ ವಾಸ್ ಮತ್ತೆ ವರ್ ನ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡಿದಾಗ, ಸೆಂಟೆನ್ಸ್ ಗಳಲ್ಲಿ ಸಹಾಯಕ ಕ್ರಿಯಾಪದಗಳನ್ನಾಗಿ ಯೂಸ್ ಮಾಡಿದಾಗ, ಸಿ ಹೌ ದಿಸ್ ಇಸ್ ಗೋಯಿಂಗ್ ಟು ಫಾರ್ಮ್. ಸಿ ದ ಎಕ್ಸಾಂಪಲ್ ಓವರ್ ಹಿಯರ್. I was reading a newspaper this morning. ನಾನು ಈ ದಿನ ಬೆಳಗ್ಗೆ ನ್ಯೂಸ್ ಪೇಪರ್ ಓದುತ್ತಾ ಇದ್ದೆ. ರೈಟ್, ಸೊ ದಿಸ್ ಸೆಂಟೆನ್ಸ್ ಇಸ್ ಇನ್ ಪಾಸ್ಟ್ ಟೆನ್ಸ್. ರೈಟ್, ಹಿಂದೆ ನಡೆದಿರುವ ಘಟನೆಯ ಬಗ್ಗೆ ತಿಳಿಸಿಕೊಡ್ತಾ ಇದೆ ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ಹಿಯರ್ ವಾಸ್. ರೈಟ್, ಸೊ ದಿಸ್ ಇಸ್ ದ ಫಾರ್ಮ್ ಆಫ್ ದ ವರ್ಬ್ ಟು ಬಿ. ರೈಟ್, ಟು ಬಿ ವರ್ಬಿನ ರೂಪವನ್ನು ತಗೊಂಡಿದೀವಿ. ಇಲ್ಲಿ ವಾಸ್ ಯಾವ ತರ ಯೂಸ್ ಆಗ್ತಾ ಇದೆ? ಹೆಲ್ಪಿಂಗ್ ವರ್ಬ್ ಆಗಿ, ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗ್ತಾ ಇದೆ. ರೈಟ್, ದೆನ್ ವಿಚ್ ಇಸ್ ದ ಮೇನ್ ವರ್ಬ್ ಓವರ್ ಹಿಯರ್? ರೀಡಿಂಗ್ ಇಸ್ ದ ಮೇನ್ ವರ್ಬ್. ರೈಟ್, ಸೊ ದಿಸ್ ಇಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂದೆ ನಡೆದಿರುವ ಘಟನೆ ಮುಂದುವರೆದಿದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಮುಂದುವರೆದಿತ್ತು. ರೈಟ್, ಐ ವಾಸ್ ರೀಡಿಂಗ್ ಎ ನ್ಯೂಸ್ ಪೇಪರ್ ದಿಸ್ ಮಾರ್ನಿಂಗ್. ನಾನು ಈ ದಿನ ಬೆಳಗ್ಗೆ ನ್ಯೂಸ್ ಪೇಪರ್ ಓದುತ್ತಾ ಇದ್ದೆ. ಪಾಸ್ಟ್ ಅಲ್ಲಿ ಆ ಘಟನೆ ಕಂಟಿನ್ಯೂ ಆಗಿದೆ, ಮುಂದುವರೆದಿದೆ ಅಂತ ಅರ್ಥ. ರೈಟ್, ಪಾಸ್ಟ್ ಕಂಟಿನ್ಯೂಸ್ ಮೀನ್ಸ್. ರೈಟ್, ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. We were making a cake. Right, were. So this is the form of the verb to be. ಇದು to be ವರ್ಬಿನ ರೂಪವಾಗಿದೆ. ಯಾವುದು? were. ಇಲ್ಲಿ ಯಾವ ತರ ಕೆಲಸ ಮಾಡ್ತಾ ಇದೆ? ಹೆಲ್ಪಿಂಗ್ ವರ್ಬ್ ಆಗಿ. ರೈಟ್, we were making a cake. So making is the main verb. ರೈಟ್, ಇಲ್ಲಿ ವರ್ಬ್ were ಸಹಾಯಕ ಕ್ರಿಯಾಪದವಾಗಿ ಯೂಸ್ ಆಗ್ತಾ ಇದೆ. ರೈಟ್, ನಾವು ಕೇಕ್ ಅನ್ನ ಮಾಡ್ತಾ ಇದ್ವಿ, ಹಿಂದೆ ಮಾಡುತ್ತಾ ಇದ್ದೇವಿ. ರೈಟ್, ಆ ಘಟನೆ ಮುಂದುವರೆದಿದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಮುಂದುವರೆದಿತ್ತು. ರೈಟ್, ಸೊ ಇನ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ್ ಅಂಡ್ ವರ್ ಆಕ್ಟ್ಸ್ ಆಸ್ ಎ ಹೆಲ್ಪಿಂಗ್ ವರ್ಬ್. ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಿದಾಗ ವಾಸ್ ಮತ್ತೆ ವರ್ ಹೆಲ್ಪಿಂಗ್ ವರ್ಬ್ ಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಓಕೆ, ಕ್ಲಿಯರ್? ಸೊ ಐ ಇಸ್ ದ ಸಬ್ಜೆಕ್ಟ್, ಫಸ್ಟ್ ಪರ್ಸನ್. ರೈಟ್, ನಾವಿಲ್ಲಿ ಫಸ್ಟ್ ಪರ್ಸನ್ ಸಿಂಗುಲರ್ ಯೂಸ್ ಮಾಡಿದೀವಿ. ಫಸ್ಟ್ ಪರ್ಸನ್ ಸಿಂಗುಲರ್ ಯೂಸ್ ಮಾಡಿದಾಗ we write here was. See here, was is used in the past with singular subjects. Right, was ಅನ್ನ ನಾವು ಏಕವಚನ ಶಬ್ದಗಳ ಜೊತೆಗೆ ಯೂಸ್ ಮಾಡ್ತೀವಿ. Right, see here, I was. So this is he, she, it. This is third person singular. Right, third person singular ಇದ್ದಾಗ ಕೂಡ ನಾವು was ಯೂಸ್ ಮಾಡ್ತೀವಿ. Right, he was, she was, it was. Right, next we were, you were, they were. Were is used in the past with plural. Right, with plural subjects. ಬಹುವಚನ ಶಬ್ದಗಳೊಂದಿಗೆ ನಾವು were ಯೂಸ್ ಮಾಡ್ತೀವಿ. Right, we ನಾವು, we were, you ನೀವು, you were. So in English you is always considered as a plural. I already said this. Okay, next they were, ಅವರು. Right, see here next. When these verbs, forms of verbs used as a main verb. ಮೇನ್ ವರ್ಬ್ ಮೀನ್ಸ್ ಮುಖ್ಯ ಕ್ರಿಯಾಪದವನ್ನಾಗಿ ನಾವು ಯೂಸ್ ಮಾಡಿದಾಗ ಹೌ ವಿ ಆರ್ ಗೋಯಿಂಗ್ ಟು ರೈಟ್? ಹಿಯರ್ ಎಕ್ಸಾಂಪಲ್, ಶಿ ವಾಸ್ ಅಟ್ ಹೋಮ್. ಇನ್ ದಿಸ್ ಸೆಂಟೆನ್ಸ್ ವಾಸ್ ಆಕ್ಟ್ಸ್ ಆಸ್ ಎ ಮೇನ್ ವರ್ಬ್. ರೈಟ್, ಮುಖ್ಯ ಕ್ರಿಯಾಪದವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಎಲ್ಲಿ? ಪಾಸ್ಟ್ ಸಿಂಪಲ್ ಅಲ್ಲಿ. ಓಕೆ, ಸೊ ದಿಸ್ ಸೆಂಟೆನ್ಸ್ ಇಸ್ ಇನ್ ಪಾಸ್ಟ್ ಸಿಂಪಲ್ ಆರ್ ಸಿಂಪಲ್ ಪಾಸ್ಟ್. ರೈಟ್, ಸೊ ದಿಸ್ ಸೆಂಟೆನ್ಸ್ ಇಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ರೈಟ್, ಅಂದ್ರೆ ಹಿಂದೆ ಆ ಘಟನೆ ಮುಂದುವರೆದಿದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಇದು ಹೆಲ್ಪಿಂಗ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಓಕೆ, ಹಿ ವಾಸ್ ಟಯರ್ಡ್. ಅವನು ಸುಸ್ತಾಗಿದ್ದ. ರೈಟ್, ಪಾಸ್ಟ್ ಆಕ್ಷನ್, ಹಿಂದೆ ನಡೆದಿರುವ ಘಟನೆ. ಹಿಯರ್ ವಾಸ್ ಆಕ್ಟ್ಸ್ ಆಸ್ ಎ ಮೇನ್ ವರ್ಬ್. ರೈಟ್, ಇನ್ ದಿಸ್ ಸೆಂಟೆನ್ಸ್. ಸೊ ದಿಸ್ ಇಸ್ ಇನ್ ಪಾಸ್ಟ್ ಸಿಂಪಲ್. ಇಲ್ಲಿ ಮುಖ್ಯ ಕ್ರಿಯಾಪದವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ರೈಟ್, ಮೇನ್ ವರ್ಬ್ ಆಗಿ ನಾವು ಯೂಸ್ ಮಾಡಿದಾಗ ಇಟ್ ಎಕ್ಸ್ಪ್ರೆಸಸ್ ಸ್ಟೇಟ್ ಆಫ್ ಬೀಯಿಂಗ್.
ಸ್ಟೇಟ್ ಆಫ್ ಬೀಯಿಂಗ್ ಮೀನ್ಸ್ ಹಿಂದೆ ಇದ್ದಿರುವಂತಹ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತದೆ. ಅವನು ಹಿಂದೆ ಯಾವ ಸ್ಥಿತಿಯಲ್ಲಿದ್ದ? ಸುಸ್ತಾಗಿರುವ ಸ್ಥಿತಿಯಲ್ಲಿ ಇದ್ದ. ರೈಟ್. ನೆಕ್ಸ್ಟ್, ಐ ವಾಸ್ ಹ್ಯಾಪಿ, ನಾನು ಖುಷಿಯಾಗಿದ್ದೆ. ರೈಟ್. ಫಿನಿಶ್ಡ್ ಆಕ್ಷನ್. ಇನ್ ದಿಸ್ ಸೆಂಟೆನ್ಸ್ ಇಟ್ ಆಕ್ಟ್ಸ್ ಆಸ್ ಎ ಮೇನ್ ವರ್ಬ್. ರೈಟ್. ಇಟ್ ಎಕ್ಸ್ಪ್ರೆಸಸ್ ಎ ಸ್ಟೇಟ್ ಆಫ್ ಬೀಯಿಂಗ್. ನಾನು ಹಿಂದೆ ಇದ್ದಂತಹ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತೆ. ರೈಟ್. ನಾನು ಖುಷಿಯಾಗಿದ್ದೆ. ನೆಕ್ಸ್ಟ್, ಯು ವರ್ ಬಿಸಿ ದಿಸ್ ಮಾರ್ನಿಂಗ್, ನೀವು ಈ ದಿನ ಬೆಳಗ್ಗೆ ತುಂಬಾ ಬ್ಯುಸಿ ಆಗಿದ್ರಿ. ರೈಟ್. ಇನ್ ದಿಸ್ ಸೆಂಟೆನ್ಸ್ ವರ್ ಇಸ್ ದ ಮೇನ್ ವರ್ಬ್. ರೈಟ್. ಪ್ಲೂರಲ್ ಇದೆ, ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ನಾವು ವರ್ ಯೂಸ್ ಮಾಡಿದೀವಿ. ರೈಟ್. ನೀನು ಈ ದಿನ ಬೆಳಗ್ಗೆ ತುಂಬಾ ಬ್ಯುಸಿ ಆಗಿದ್ದೆ. ರೈಟ್. ಸಿ ಹಿಯರ್, ಅದು ಬ್ಯುಸಿ ಆಗಿರುವ ಸ್ಥಿತಿಯ ಬಗ್ಗೆ ತಿಳಿಸಿಕೊಡ್ತಾ ಇದೆ, ಸ್ಟೇಟ್ ಆಫ್ ಬೀಯಿಂಗ್. ವಿ ವರ್ ಅನಾಯ್ಡ್ ವಿತ್ ಯು, ನಾವು ನಿಮ್ಮ ಮೇಲೆ ಸಿಟ್ಟಾಗಿದ್ವಿ. Right. Finished action. Here were is the main verb. Right. So what is the state of being here? ನಾವು ಹಿಂದೆ ಸಿಟ್ಟಾದ ಸ್ಥಿತಿಯಲ್ಲಿ ಇದ್ವಿ. So it indicates state of being something. Right. ಯಾವುದೇ ವಸ್ತು ಅಥವಾ ಮನುಷ್ಯನ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತೆ ಯಾವಾಗ ಮೇನ್ ವರ್ಬ್ ಆಗಿ ಯೂಸ್ ಮಾಡಿದಾಗ. Right. Okay, see here next. Affirmative, negative and interrogative sentences with examples, right, regarding was and were. Affirmative is also known as positive sentences, right? ಸಕಾರಾತ್ಮಕ ವಾಕ್ಯಗಳು. ನೆಗೆಟಿವ್ ಸೆಂಟೆನ್ಸಸ್ ನಕಾರಾತ್ಮಕ ವಾಕ್ಯಗಳು. ಇಂಟರಾಗೇಟಿವ್ ಸೆಂಟೆನ್ಸಸ್, ರೈಟ್, ಪ್ರಶ್ನಾರ್ಥಕ ವಾಕ್ಯಗಳು, ಕ್ವಶನಿಂಗ್ ಸೆಂಟೆನ್ಸಸ್. ಓಕೆ, ಸಿ ಹಿಯರ್ ಫಸ್ಟ್ ಒನ್, ಐ ವಾಸ್ ಅಟ್ ದಿ ಏರ್ಪೋರ್ಟ್. ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ವಾಸ್ ಯೂಸ್ ಮಾಡ್ತೀವಿ. ರೈಟ್. ನಾನು ಏರ್ಪೋರ್ಟ್ ನಲ್ಲಿ ಇದ್ದೆ. ಹೌ ಟು ರೈಟ್ ಇನ್ ನೆಗೆಟಿವ್ ಫಾರ್ಮ್? ಐ ವಾಸಂಟ್ ಅಟ್ ದಿ ಏರ್ಪೋರ್ಟ್, ನಾನು ಏರ್ಪೋರ್ಟ್ ನಲ್ಲಿ ಅಥವಾ ಏರ್ಪೋರ್ಟ್ ಬಳಿ ಇರಲಿಲ್ಲ. ರೈಟ್. ಸೊ ವಾಸ್ ನಾಟ್ ಕಾಂಟ್ರಾಕ್ಷನ್ ಇಸ್ ವಾಸಂಟ್. ಓಕೆ. ನೆಕ್ಸ್ಟ್, ಹೌ ಟು ಮೇಕ್ ಕ್ವಶನಿಂಗ್ ಸೆಂಟೆನ್ಸ್. ರೈಟ್. ವಾಸ್ ಐ ಅಟ್ ದಿ ಏರ್ಪೋರ್ಟ್, ನಾನು ಏರ್ಪೋರ್ಟ್ ಬಳಿ ಇದ್ನ. ಓಕೆ. ಸೊ ಥಿಂಕ್ ಟ್ವೈಸ್, ಮೇ ಬಿ ಯು ಹ್ಯಾವ್ ಸೀನ್ ಸಮ್ ಒನ್. ವಾಸ್ ಐ ಅಟ್ ದಿ ಏರ್ಪೋರ್ಟ್, ನಾನು ಏರ್ಪೋರ್ಟ್ ಹತ್ರ ಇದ್ನ, ನೀನ್ ಯಾರಾದ್ರೂ ಬೇರೆದವ್ರನ್ನ ನೋಡಿರ್ಬೋದು. ಓಕೆ. ನೆಕ್ಸ್ಟ್, he was swimming, ಅವನು ಈಜುತ್ತಾ ಇದ್ದ. ರೈಟ್. ಪಾಸ್ಟ್ ಆಕ್ಷನ್, ಹಿಂದೆ ಈ ಘಟನೆ ಮುಂದುವರೆದಿದೆ, ಅವನು ಈಜುತ್ತಾ ಇದ್ದ. ರೈಟ್. he was swimming. how to write in negative form? he wasn't swimming, ಅವನು ಈಜುತ್ತಾ ಇದ್ದಿಲ್ಲ. ರೈಟ್. ನೆಕ್ಸ್ಟ್, how to make questioning sentence. ರೈಟ್. was he swimming, ಅವನು ಈಜುತ್ತಾ ಇದ್ದನ. ರೈಟ್. ನೆಕ್ಸ್ಟ್, ಅನಿತಾ. so this is also a singular subject, right? ಅನಿತಾ was laughing, ಅನಿತಾ ನಗುತ್ತಾ ಇದ್ದಳು. ಹಿಂದೆ ಈ ಘಟನೆ ಮುಂದುವರೆದಿದೆ ಅಂತ ಅರ್ಥ. ರೈಟ್. ಮುಂದುವರೆದಿತ್ತು. ಅನಿತಾ ನಗುತ್ತಾ ಇದ್ದಳು. ಹೌ ಟು ರೈಟ್ ಇನ್ ನೆಗೆಟಿವ್ ಫಾರ್ಮ್? ಅನಿತಾ ವಾಸಂಟ್ ಲಾಫಿಂಗ್, ಅನಿತಾ ನಗುತ್ತಾ ಇರಲಿಲ್ಲ. ಹೌ ಟು ಮೇಕ್ ಕ್ವಶನಿಂಗ್ ಸೆಂಟೆನ್ಸ್? ವಾಸ್ ಅನಿತಾ ಲಾಫಿಂಗ್, ಅನಿತಾ ನಗುತ್ತಾ ಇದ್ದಲ್ಲ. ರೈಟ್. ನೆಕ್ಸ್ಟ್, ಹರ್ ಬೇಬಿ ವಾಸ್ ಕ್ರೈಯಿಂಗ್. ರೈಟ್. ಬೇಬಿ ಸಿಂಗುಲರ್ ಇದೆ. ಓಕೆ. ಹರ್ ಬೇಬಿ ವಾಸ್ ಕ್ರೈಯಿಂಗ್, ಅವಳ ಮಗು ಅಳುತ್ತಾ ಇತ್ತು. ಪಾಸ್ಟ್ ಅಲ್ಲಿ ಕಂಟಿನ್ಯೂ ಆಗಿದೆ ಈ ಘಟನೆ ಅಂತ. ರೈಟ್. ನೆಕ್ಸ್ಟ್, ಹೌ ಟು ರೈಟ್ ಇನ್ ನೆಗೆಟಿವ್ ಫಾರ್ಮ್? ಹರ್ ಬೇಬಿ ವಾಸಂಟ್ ಕ್ರೈಯಿಂಗ್, ಅವಳ ಮಗು ಅಳುತ್ತಾ ಇರಲಿಲ್ಲ. ರೈಟ್. ವಾಸ್ ಹರ್ ಬೇಬಿ ಕ್ರೈಯಿಂಗ್, ಅವಳ ಮಗು ಅಳುತ್ತಾ ಇತ್ತ. ಕ್ವಶನಿಂಗ್ ಸೆಂಟೆನ್ಸ್. ಹಿಯರ್, ಯು ವರ್ ಅಟ್ ದಿ ಪಾರ್ಕ್, ನೀನು ನಿನ್ನೆ ಪಾರ್ಕ್ ಹತ್ರ ಇದ್ದೆ ಅಥವಾ ಪಾರ್ಕ್ ಬಳಿ ಇದ್ದೆ. ಐ ಸಾ ಯು ಯೆಸ್ಟರ್ಡೇ ಯು ವರ್ ಅಟ್ ದಿ ಪಾರ್ಕ್, ನಾನು ನಿನ್ನೆ ನೋಡ್ದೆ, ನೀನು ಪಾರ್ಕ್ ಹತ್ರ ಇದ್ದಿದ್ದು. ರೈಟ್. ದೆನ್ ಹೌ ಟು ರೈಟ್ ಇನ್ ನೆಗೆಟಿವ್ ಫಾರ್ಮ್? ಯು ವರ್ ನಾಟ್ ಅಟ್ ದಿ ಪಾರ್ಕ್, ನೀನು ಪಾರ್ಕ್ ನಲ್ಲಿ ಇರಲಿಲ್ಲ ಅಥವಾ ಪಾರ್ಕ್ ಬಳಿ ಇರಲಿಲ್ಲ. ವರ್ ನಾಟ್ ಕಂಟ್ರಾಕ್ಷನ್ ಈಸ್ ವರಂಟ್. ಓಕೆ. ನಿಮಗೆ ವರಂಟ್ ಅಂತ ಅನ್ನೋದು ಕಷ್ಟ ಆದ್ರೆ ವರ್ ನಾಟ್ ಯೂಸ್ ಮಾಡಬಹುದು. ಓಕೆ. ಹಿಯರ್, ಹೌ ಟು ರೈಟ್ ಇನ್ ಕ್ವಶನಿಂಗ್ ಸೆಂಟೆನ್ಸ್? ವರ್ ಯು ಅಟ್ ದಿ ಪಾರ್ಕ್, ನೀವು ಪಾರ್ಕ್ ಹತ್ರ ಇದ್ರಾ. ಓಕೆ. ನೆಕ್ಸ್ಟ್, ವಿ ವರ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್. ರೈಟ್. ಟೆಲ್ ಮೀ ದಿಸ್ ಇಸ್ ಇನ್ ವಿಚ್ ಟೆನ್ಸ್? ಯಾವ ಟೆನ್ಸ್ ಅಲ್ಲಿ ಇದೆ? ಓಕೆ. ಸೊ this sentence is in past continuous tense. In this sentence, were is acts as a helping verb, working acts as a main verb. Right. So this is in past continuous tense. Right. See here. So this is in present simple. We were at the park. Okay. ನಾವು ತುಂಬಾ ಶ್ರಮ ಪಡುವ ವಿದ್ಯಾರ್ಥಿಗಳಾಗಿದ್ದೆವು. ಯಾವಾಗ? ಹಿಂದೆ. Right. Then how to write in negative form? We were not hard working students. ನಾವು ಶ್ರಮ ಪಡುವಂತಹ ವಿದ್ಯಾರ್ಥಿಗಳು ಆಗಿರಲಿಲ್ಲ. Right.
Then how to write in questioning form? Were we hard working students? ನಾವು ಶ್ರಮ ಪಡುವ ವಿದ್ಯಾರ್ಥಿಗಳಾಗಿದ್ವಾ? Who knows that? Right? Next, they were drinking soda. ಅವರು ಸೋಡಾ ಕುಡಿಯುತ್ತಾ ಇದ್ದರು. Right? See here, ಇಲ್ಲಿ ಪ್ಲೂರಲ್ ಬಂದಾಗ you, we, they ಬಂದಾಗ we have to write here were. Okay? They were drinking soda. ಅವರು ಸೋಡಾ ಕುಡಿಯುತ್ತಾ ಇದ್ದರು. Right? Past ಅಲ್ಲಿ ಕಂಟಿನ್ಯೂ ಆಗಿದೆ ಘಟನೆ. So this is in past continuous tense. Were is the helping verb over here. Drinking is the main verb. Right? Then how to write in negative form? They were not drinking soda. ಅವರು ಸೋಡಾ ಕುಡಿಯುತ್ತಾ ಇರಲಿಲ್ಲ. Right? Next, how to write in questioning form? Were they drinking soda? ಅವರು ಸೋಡಾ ಕುಡಿಯುತ್ತಾ ಇದ್ರಾ? Right? So we had discussed here lot of things, right? Helping verbs, main verbs, affirmative, negative and interrogative sentences. Right? I hope this is clear to you. Stay tuned in the next video.